ಹೇಳಿದ್ರೆ ಮಾಡ್ತೀನಿ ಅಂತು. ಆಟ ಆಡ್ತಿತ್ತಲ್ಲ, ಅದೇನೋ ನಾನು ಕ್ಯಾಮ್ರಾ ಅಲ್ಲಿ ಇದ್ದಿದ್ದು ಅದೆಲ್ಲ ನೋಡಿ ಏನೋ ಆಸೆ ಆಯ್ತೋ ಏನ್ ಡಿಸೈಡ್ ಮಾಡೋದ್ಲ ಗೊತ್ತಿಲ್ಲ. ಸೊ ನೆಕ್ಸ್ಟ್ ಡೇ ಕರ್ಕೊಂಡು ಹೋದೆ. ಅದು ಏನಂದ್ರೆ ಒಂದೇ ಒಂದು, ಅವಳ ಜೊತೆಗೆ ನಾನೇ ಅವಳ ತಾಯಿ. ಆ ರೋಲ್ ನಾನೇ ಮಾಡ್ಬೇಕಿತ್ತು. ನಾನು ಕುಣಿಗಲ್ ನಾಗಭೂಷಣ್ ತಂದೆ ತಾಯಿ, ಇವಳು ಆ ಮಗು ಪಾರ್ಟ್. ಚೈತ್ರ ನಂಬಲ್ಲ, ನನ್ಗೆ ಇವತ್ತು ಆ ಹುಡುಗಿ ಎಲ್ಲಾದ್ರೂ ಹೊರಗಡೆ ಹೋದ್ರೆ ಅಷ್ಟು ದೃಷ್ಟಿ ತೆಗೆದು ಕಳಿಸ್ತೀನಿ. ಮೇಕಪ್ ಇಲ್ಲ, ಇದಿಲ್ಲ, ಏನಿಲ್ಲ, ಒಂದು ಫ್ರಾಕ್ ಹಾಕೊಂಡು ಎಲ್ಲ ಆ ಸಾಂಗ್ಗೆ ಒಂದೊಂದೇ ಟೇಕಲ್ಲಿ ಓಕೆ ಮಾಡಿದಾಳೆ. ಯಾವ ತರ ನನ್ಗೆ ಕಣ್ಣಲ್ಲಿ ನೀರ್ ಬಂದ್ಬಿಡ್ತು ಅಂದ್ರೆ, ಏನೋ ಬೈ ಬ್ಲಡ್ ಅದಕ್ಕೆ ಬಂದಿರ್ಬೇಕು, ನಾನು ಅದನ್ನ ಕಟ್ ಮಾಡಬಾರ್ದು ಅಂತ. ತಾಯಿಯಾಗಿ ಮಗಳು ಅಷ್ಟು ಚೆನ್ನಾಗಿ ಮಾಡ್ತಾ ಇದ್ರೆ ಐನೋ ಯಾವ ತರ ಫೀಲಿಂಗ್ ಇರುತ್ತೆ ಅಂತ ಅಲ್ವಾ. ಆಮೇಲೆ ಆ ತರ ಅವಳು ಎಂಟ್ರಿ ಆದ್ಲು. ನನ್ಗೆ ಇಷ್ಟ ಇಲ್ಲದೆ ಇದ್ರು, ಬಟ್ ಐ ಆಮ್ ಹ್ಯಾಪಿ ದಟ್ ಶಿ ಹ್ಯಾಸ್ ಮೇಡ್ ಹರ್ ಓನ್ ಪ್ಲೇಸ್ ಅಂಡ್ ದಿಸ್ ಥಿಂಗ್. She is like, she has her own place, she has her own following, everything. What a artist. ಅಂದ್ರೆ ಇವಾಗ ನಿಮ್ಗೆ ಅವ್ರನ್ನ ನೋಡಿದ್ರೆ, so many hit movies, you know, directors they wait for her, you know, dates and they come. ಇವತ್ತಿಗೂನು ಯಾವ್ದೇ ಇದ್ರು ಅವ್ರಿಗೋಸ್ಕರ ಅಂತಾನೆ ರೋಲ್ಸ್ ಬರ್ದು ಅವ್ರನ್ನೇ ಬಂದು ಅಪ್ರೋಚ್ ಮಾಡಿ. ಹೇಗೆ ಅನ್ಸುತ್ತೆ? I'm so happy to Baba has given her everything, fame, everything. More than anything, he has made her a perfect human being. ತುಂಬಾ ಜನ ಇಂಡಸ್ಟ್ರಿಲಿ ಆ ಮಾತನ್ನ ಹೇಳ್ತಾರೆ, ಒಂದು ಅಪರೂಪದ ಮಗು ಅಂತ. I have known Anu for the last 15-16 years. She's the most down to earth. ಅಲ್ವಾ? ಸೊ ಏನೇ ಕೆಲಸ ಮಾಡಿದ್ರು ಅದ್ರಲ್ಲಿ ಅವಳಿಗೆ ಡೆಡಿಕೇಶನ್ ಇರುತ್ತೆ, ಇಂಟ್ರೆಸ್ಟ್ ಇರುತ್ತೆ, ಆಮೇಲೆ ತುಂಬಾ ಪ್ರೀತಿಯಿಂದ ಮಾಡ್ತಾಳೆ. ಆಯ್ತು ನನಗೆ those things it has added ಅವಳ ಇದಕ್ಕೆ, ಫೇಮ್ಗೆ ಎಲ್ಲ ಅದು ಬೋನಸ್ ಪಾಯಿಂಟ್ಸ್ ಅಂತ. ಇವಾಗ ಇಷ್ಟು ಖುಷಿ ಪಡ್ತಿರಲ್ಲ ಆಂಟಿ, ಬಟ್ ಮಧ್ಯದಲ್ಲಿ ನೀವು ಅವ್ರನ್ನ ಯಾಕೆ ಸ್ಟಾಪ್ ಮಾಡಿದ್ರಿ? ಯು ವಾಂಟೆಡ್ ಹರ್ ಟು ಸ್ಟಾಪ್ ಆಕ್ಟಿಂಗ್ ಅಲ್ವಾ? ಅದು ಮೇನ್ ಥಿಂಗ್. ಈ ಚೈಲ್ಡ್ ಆರ್ಟಿಸ್ಟ್ ಗಳಿಗೆ ಒಂದು ಶಾಪ, ದೇ ಕಾಂಟ್ ಎಂಜಾಯ್ ದರ್ ಚೈಲ್ಡ್ಹುಡ್ ಡೇಸ್. ಓಕೆ, ಅವಳು ಪಾಪ ಬೆಳಗ್ಗೆ 7:30-8 ಗಂಟೆಗೆ, ನಾನು ನನ್ನ ಪ್ರೊಫೆಷನ್ ತುಂಬಾ ಬ್ಯುಸಿ ಇದ್ದೆ, ಅವ್ರ ಅಪ್ಪ ಪಾಪ ಆಫೀಸಿಗೆ ರಜಾ ಹಾಕ್ಬಿಟ್ಟು ಕರ್ಕೊಂಡು ಹೋಗೋರು. 1 by 1 ಫಿಲ್ಮ್ಸ್ ಅವಳು ಮಾಡ್ತಾನೇ ಇದ್ಲು. ಅಷ್ಟರಲ್ಲಿ ಅವಳು ಕರಾಟೆ ಕಳಿಸ್ತಾ ಇದ್ದೆ ಸಾಟರ್ಡೆ ಸಂಡೇಸ್. ಆಮೇಲೆ ಭರತನಾಟ್ಯ, ಪದ್ಮಿನಿ ರವಿ ಹತ್ರ ಭರತನಾಟ್ಯ ಕಲಿತಾ ಇದ್ದೆ. ಪಾಪ ಟೂ ಮೆನಿ ಥಿಂಗ್ಸ್. ರಾತ್ರಿ ಶೂಟಿಂಗ್ ಇಂದ ಬಂದು 10:30-11 ಗಂಟೆ ಮೇಲೆ ಕ್ಲಾಸ್ ವರ್ಕ್, ಟೀಚರ್ ಕೊಟ್ಟಿರೋ ಕ್ಲಾಸ್ ವರ್ಕ್, ಹೋಮ್ ವರ್ಕ್ ಎಲ್ಲ ಮಾಡ್ಕೊಂಡು ಕೂತ್ಕೊಳ್ಳೋಳು. ತುಂಬಾ ಹೊಟ್ಟೆ ಉರಿಯೋದು. ಶಿ ಈಸ್ ಮಿಸ್ಸಿಂಗ್ ಸಚ್ ಅ ಗೋಲ್ಡನ್ ಪೀರಿಯಡ್, ದಟ್ ಇಸ್ ಏಜ್. ನಮ್ ಕಾಲೋನಿಲಿ ಸುಮಾರು 68 ಮನೆಯಲ್ಲಿ ಇವಳು ಏಜ್ ಒಂದು 20-30 ಮಕ್ಕಳಿದ್ರು. ಅವರೆಲ್ಲ ಆಟ ಆಡ್ತಾ ಇದ್ರೆ ಇದು ಶೂಟಿಂಗ್ ಗಾಡಿಯಿಂದ ಬರೋದು, ಕೆಳಗಡೆ ಇಳಿಯೋದು. ಸೊ ದೋಸ್ ಥಿಂಗ್ಸ್ ಮೇಡ್ myself and my husband felt very bad. We are not doing justification to her. ಇದು ಬೇಡ, ಅವಳ ಬಾಲ್ಯನ ನಾವು ಕಸಿತಾ ಇದೀವಿ, ಇನ್ ಸಾಕು ಇವಳು ಆಕ್ಟ್ ಮಾಡಿದ್ದು ಅಂತ ನಿಲ್ಲಿಸ್ಬಿಟ್ವಿ. ಇಂಗ್ಲಿಷ್ ಫಿಲಮ್ ಒಂದ್ ಮಾಡಿದ್ಲು, ಇಟಾಲಿಯನ್ ಪ್ರೊಡಕ್ಷನ್ ಅಲ್ಲಿ. ಅದು ಮಾಡಿದ್ಲು, ಅದ್ರಲ್ಲಿ ತುಂಬಾ ಒಳ್ಳೆ ಹೆಸರು ತಗೊಂಡ್ಲು. ಮೇನ್ ರೋಲು ಎಲ್ಲಾ ದೊಡ್ಡ ದೊಡ್ಡ ಘಟಾನುಘಟಿಗಳು. ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಫಸ್ಟ್ ಹಾಲಿವುಡ್ ಆಕ್ಟರ್, ಚೈಲ್ಡ್ ಆರ್ಟಿಸ್ಟ್. ಎಷ್ಟು ಖುಷಿ ಆಗತ್ತೆ ಅಂದ್ರೆ ಅವಳು ಅಲ್ಲಿನೂ ಕೂಡ ಆ ಹೀರೋಯಿನ್ಗಳಿಗೆ ಇದರಿಂದ ಬಂದಿದ್ರಲ್ಲ, US, ಇದು UK ಇಂದ ಎಲ್ಲ, ಅವ್ರ ತರಾನೇ ಇವಳಿಗೂ ಸಪರೇಟ್ ವೆಹಿಕಲ್, 5 ಸ್ಟಾರ್ ಹೋಟೆಲ್ ಎಲ್ಲ. ವೆರಿ ಪ್ರೊಫೆಷನಲ್ ಸೆಟಪ್. ಚೈತ್ರ, ಇಟಾಲಿಯನ್ ಪ್ರೊಡಕ್ಷನ್, ಅದು ಇಂಗ್ಲಿಷ್ ಮೂವಿ. ಈಗ ಮಂಚೂರಿ ರೆಡಿ ಆಗಿದೆ. ನನ್ಗೆ ಒಂದು ಬೌಲ್ ಇದು ಕೊಡು, ಸಾಸ್ ಪ್ಯಾನ್. ಐ ಮೀನ್ ವಾಟ್ ಇಸ್ ದಿಸ್, ಫ್ರೈಯಿಂಗ್ ಪ್ಯಾನ್. ಓಕೆ, ನಾನು ಫ್ರೈಡ್ ರೈಸ್ ಮಾಡ್ಕೊಳಕ್ ರೆಡಿ ಮಾಡಿ. ಈಗ ಒಂದ್ ಪ್ಯಾನ್ ಅಲ್ಲಿ ಒಂದ್ ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ. ನಾನು ಪುಟ್ಟಿಂಗ್ ಇನ್ ಮಿಕ್ಕಿರ ಗಾರ್ಲಿಕ್ ಅರ್ಧ ಅದಕ್ಕೆ ಹಾಕಿದ್ದೆ ಅಲ್ಲ, ಮಿಕ್ಕಿರ ಜಿಂಜರ್. ಬ್ರೌನ್ ಆಗ್ಬೇಕಲ್ಲ? ಬೇಡ, ಒಂದ್ ಅರ್ಧ ನಿಮಿಷನೂ ಬೇಡ, ಒಂದು 5-10 ಸೆಕೆಂಡ್ಸ್. ಯಾಕಂದ್ರೆ ಉಳ್ದಿದ್ದೆಲ್ಲಾನು ಫ್ರೈ ಆಗೋಗ ಅದು ಆಗ್ಬಿಡುತ್ತೆ. ಆನಿಯನ್ಸ್. So how was your experience working in the Italian film?
ಅಂದ್ರೆ ಅವಾಗ ಏನು ಅರ್ಥ ಆಗ್ತಾ ಇರ್ಲಿಲ್ಲ ಚೈತ್ರ. ಎಷ್ಟು ವಯಸ್ಸು? 7 years ಅಲ್ವಮ್ಮ ಅವಾಗ ನಂಗೆ? eighth I was, year running. 7, 8 I think. ಓಕೆ. ಸೊ ಇದರ ಆಗಿದ ತಕ್ಷಣ ನೆಕ್ಸ್ಟ್ ಅದೇ ನೆಕ್ಸ್ಟ್ ಅದೇ ಮಾಡಿದ್ದು. ಬಿಫೋರ್ ಸ್ವರ್ಣ ಸಂಸಾರ, ಶಾಂತಿ ಕ್ರಾಂತಿ ಎಲ್ಲ ಮಾಡಕ್ ಮುಂಚೆನೆ ಅದ್ ಮಾಡಿದ್ದು. ಒಂದ್ ಶೆಡ್ಯೂಲ್ ಅಮ್ಮ ಏನೋ ಬಂದಿದ್ರು, ಎರಡು schedule ಬಂದೆ ನಾನು. ಅಪ್ಪನೂ ಆಮೇಲೆ ಅವಳನ್ನ ಇದು ಆಡಿಷನ್ಗೆ ಅಂತ ಕರ್ಕೊಂಡು ಹೋದೆ. ಆಡಿಷನ್ ಅಷ್ಟೇ ಎಷ್ಟು ಚೆನ್ನಾಗಿ ಅಮ್ಮ ಕಟ್ ವೆಜಿಟೇಬಲ್ಸ್, ಕಟ್ ವೆಜಿಟೇಬಲ್, 3 ಕ್ಯಾಬೇಜ್, ಕ್ಯಾರೆಟ್ ಇದನ್ನ ನಾನು ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಅದು ಚಾಪ್ ಸಣ್ಣ ಕಟ್ ಮಾಡ್ಕೊಂಡಿದ್ವಿ, ಇದು ಉದ್ದುದ ಕಟ್. 1 ಸ್ಪೂನ್ ಅಮ್ಮ ಸೋಯಾ ಸಾಸ್, ಸೋಯಾ ಜಾಸ್ತಿ ಬೇಡ, ಯಾಕಂದ್ರೆ ಎಲ್ಲದ್ರಲ್ಲೂ ಉಪ್ಪಿರತ್ತೆ ಮತ್ತೆ ಟ್ಯಾಂಗಿ ಟೇಸ್ಟ್ ತುಂಬಾ ಬಂದ್ಬಿಡತ್ತೆ. ಸೊ ಒಂದು ರೆಡ್ ಚಿಲ್ಲಿ ಸಾಸ್, ರೆಡ್ ಚಿಲ್ಲಿ ಸಾಸ್, ಗ್ರೀನ್ ಚಿಲ್ಲಿ ಸಾಸ್. ನನ್ ಮಗಳಿಗೆ ಸ್ವಲ್ಪ ಖಾರದ ಅಡಿಗೆ ಇಷ್ಟ, ನೀನು ಅಡ್ಜಸ್ಟ್ ಮಾಡ್ಕೊ, ಇಷ್ಟ ಆದ್ರೆ ಓಕೆ. ಅವ್ರಿಗೆ ಏನ್ ಇಷ್ಟ ಅದ್ ನಮ್ಗೆ ಇಷ್ಟ ಅಂತ ಹೇಳ್ತು. ಓಕೆ, ನಾವು I'm putting this capsicum. ಒನ್ ಫುಲ್ ಬೌಲ್ ಕ್ಯಾಪ್ಸಿಕಮ್. Yeah. ವೆಜಿಟೇಬಲ್ಸ್ ಜಾಸ್ತಿ ಇರುತ್ತೆ. ಓಕೆ, ಸ್ಪ್ರಿಂಗ್ ಆನಿಯನ್ಸ್. ಸೊ ಇಷ್ಟೊಂದು ವೆಜಿಟೇಬಲ್ಸ್ ಹಾಕಿರೋದ್ರಿಂದ ಅಂಡ್ ಸ್ಪ್ರೌಟೆಡ್ ಗ್ರೀನ್ ಗ್ರಾಮ್, ಹೆಸರು ಕಾಳು, ಮೊಳಕೆ ಬಂದಿರೋ ಹೆಸರು ಕಾಳು ಎಲ್ಲ ಹಾಕಿರೋದ್ರಿಂದ ತುಂಬಾ ಹೆಲ್ದಿ ಇದು. ಹೌದು, ಮಕ್ಕಳಿಗೆ ಇದು ಡಯಟ್ ಮಾಡೋರು ಕೂಡ ತಿನ್ಬೋದು. ಯಾಕೆಂದ್ರೆ ನಾನಿದು ದಾವತ್ ಬ್ರೌನ್ ರೈಸ್ ನ 1/2 hour ಸೋಕ್ ಮಾಡಿ ಇದನ್ನ ಕುಕ್ ಮಾಡಿ ತಗೊಂಡಿದ್ದೀನಿ. ಅಂಡ್ ಇಟ್ಸ್ ಕುಕ್ ಪ್ರಾಪರ್ಲಿ. 1/2 hour ಸೋಕ್ ಮಾಡ್ಬಿಟ್ಟು 1/2 hour ಸೋಕ್ ಆಮೇಲೆ ಮಾಡಿ ಕುಕ್ ಮಾಡಿ 1:2 ವಾಟರ್ ಹಾಕಿ ಕುಕ್ ಮಾಡಿ 1 cup ರೈಸ್ ನ ಸೋಕ್ ಮಾಡಿ 1/2 hour ಸೋಕ್ ಮಾಡಿ ಆಮೇಲೆ 1:2 ವಾಟರ್ ಹಾಕಿ ಕುದಿಸಿದ್ದೀನಿ. ಇದು ಬೇಯಿಸಿದ್ದೀನಿ. ರೈಸ್ ಕುಕ್ಕರ್ ಅಲ್ಲಿ ಮಾಡಿದ್ದೀನಿ. ರೆಗ್ಯುಲರ್ ಕುಕ್ಕರ್ ಅಲ್ಲಿ ಮಾಡೋದಾದ್ರೆ 2 ವಿಷಲ್, ಆಮೇಲೆ ಸಿಮ್ ಮಾಡಿ ಒಂದು 5 minutes ಆದ್ಮೇಲೆ ಆಫ್ ಮಾಡಿದ್ರೆ ಆಯ್ತು. ಎಲ್ಲಾದ್ರಲ್ಲೂ ಈ ಸಾಸ್ಗಳೆಲ್ಲ ಹಾಕದ್ನಲ್ಲ, ಎಲ್ಲಾದ್ರಲ್ಲೂ ಸಾಲ್ಟ್ ಇದೆ. ಮತ್ತೆ ನಾನು ಮೊದ್ಲೇ ಒಂದ್ ಸ್ವಲ್ಪ ಸಾಲ್ಟ್ ಅಕ್ಕಿಗೂ ಹಾಕಿರ್ತೀನಿ, ಹಂಗಾಗಿ ತುಂಬಾ ಕಡಿಮೆ ಸಾಲ್ಟ್ ಹಾಕ್ತೀನಿ. ಓಕೆ, now the best thing is adding this. ಉಳಿದಿದ್ದಷ್ಟು ಅದ್ರಲ್ಲಿ ಕುಕ್ ಆಗತ್ತೆ. ನೀರ್ ಕೊಡೋಣ. ಒಂದು ಚೆನ್ನಾಗೆಲ್ಲ ಮಿಕ್ಸ್ ಆಗತ್ತೆ. ಒಂದು 1/4 cup ನೀರು, 1/4 cup ಬೇಡ, ಒಂದು 2 ಸ್ಪೂನ್. 2 ಸ್ಪೂನ್, ಯಾಕಂದ್ರೆ ಮಂಚೂರಿ ಸ್ವಲ್ಪ ಡ್ರೈ ಆಗಿರತ್ತಲ್ಲ, ಅದಕ್ಕೆ. ಸೊ ಗಾರ್ನಿಶ್ಗೆ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು. ನನ್ನ ಅಳಿಯನ್ಗೋಸ್ಕರ ಬ್ರೌನ್ ರೈಸ್ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೀನಿ, ಈ ತರ ಎಲ್ಲ ಮಾಡೋದು ಅಡಿಗೆಗೆ. ವೆಜ್ ಮಂಚೂರಿಯನ್ ಫ್ರೈಡ್ ರೈಸ್ ರೆಡಿ ಇದೆ. ಸೊ ಇವಾಗ ಬೌಲ್ ಟ್ರಾನ್ಸ್ಫರ್ ಮಾಡೋಣ ಆಂಟಿ. looks yummy. ಲುಕ್ಸ್ ಅಲ್ವಾ? ಕಲರ್ಫುಲ್. ಸೊ ಈ ಮಂಚೂರಿಯನ್ ಬಾಲ್ಸ್ ಅದ್ರಲ್ಲಿ ಒಂಥರ ಎಷ್ಟು ಚೆನ್ನಾಗಿ ಕಾಣ್ತದೆ. ಗೊತ್ತು ಆಗಲ್ಲ ಮಕ್ಳಿಗೆ ಅಷ್ಟೊಂದು ವೆಜಿಟೇಬಲ್ಸ್ ಇದೆ ಅಂತ ಇದೆ ಅಂತಾನೆ ಗೊತ್ತಾಗಲ್ಲ. He shared with his friends ಅಂತ ಒಂದು 11 ಪೀಸ್ ಕಳ್ಸಿದ್ದೆ. ಸೂಪರ್ ಹಿಟ್ ಆಗಿರ್ಬೇಕು. ಐ ಥಿಂಕ್ ಅಮ್ಮ ಮನೇಲಿ ಏನ್ ಡಿಶ್ ಮಾಡಿದ್ರು ನಮ್ಮ ಅಣ್ಣನ್ ಮಗನ್ಗೆ ನನ್ಗೆನೆ ಜಾಸ್ತಿ ಒಂಥರ ವಿ ಗಿವ್ ಹರ್ ಫೀಡ್ಬ್ಯಾಕ್ ಅಂಡ್ ಅವ್ನ್ ಬಂದ್ ಹೇಳ್ತಾನೆ, ಅಜ್ಜಿ ದಿಸ್ ವಾಸ್ ನಾಟ್ ನೈಸ್ ಅಜ್ಜಿ, ಇದು ಅಥವಾ ಇದು ಅಜ್ಜಿ ಸೂಪರ್ ಆಗಿತ್ತು, ನನ್ನ ಫ್ರೆಂಡ್ಸ್ ಎಲ್ಲಾ ತಿನ್ಬಿಟ್ರು ಅಂತ ಆತರ. ಸೊ ಐ ಥಿಂಕ್ ಗುಡ್ ಫೀಡ್ಬ್ಯಾಕ್ ಫ್ರಮ್ ಬೋತ್ ಆಫ್ ಅಸ್. ಎಷ್ಟು ಕಲರ್ಫುಲ್ ಆಗಿದೆ ಅಂದ್ರೆ. ಸೊ ವೀಕ್ಷಕರೇ, ಕಲರ್ಫುಲ್ ವೆಜ್ ಮಂಚೂರಿಯನ್ ಫ್ರೈಡ್ ರೈಸ್ ರೆಡಿ ಆಗಿದೆ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನ ಒಂದ್ ಸಣ್ಣ ರೀಕ್ಯಾಪ್ ನಲ್ಲಿ ನೋಡ್ಕೊಂಡ್ ಬನ್ನಿ. ನಾವ್ ಅಲ್ಲಿವರೆಗೂ ಆಂಟಿ ಟೇಬಲ್ಗೆ ಹೋಗೋಣ. ವೆಜ್ ಮಂಚೂರಿಯನ್ ಫ್ರೈಡ್ ರೈಸ್ ಬೇಕಾಗುವ ಸಾಮಗ್ರಿಗಳು: ಹೆಚ್ಚಿದ ಕ್ಯಾರೆಟ್ 1 ಬಟ್ಟಲು, ಹೆಚ್ಚಿದ ಕ್ಯಾಬೇಜ್ 1 ಬಟ್ಟಲು, ಹೆಚ್ಚಿದ ಫ್ರೆಂಚ್ ಬೀನ್ಸ್ 1 ಬಟ್ಟಲು, ವಿನೆಗರ್ ಅರ್ಧ ಟೀ ಚಮಚ, ಹಸಿಮೆಣಸಿನಕಾಯಿ 1 ಟೀ ಚಮಚ, ಸೋಯಾ ಸಾಸ್ 2 ಟೀ ಚಮಚ, ರೆಡ್ ಚಿಲ್ಲಿ ಸಾಸ್ 1 ಟೀ ಚಮಚ, ಟೊಮ್ಯಾಟೊ ಸಾಸ್ 1 ಟೀ ಚಮಚ, ಗ್ರೀನ್ ಚಿಲ್ಲಿ ಸಾಸ್ 1 ಟೀ ಚಮಚ, ಉಪ್ಪು ರುಚಿಗೆ ತಕ್ಕಷ್ಟು, ಕಾರ್ನ್ ಫ್ಲೋರ್ 1.5 ಟೀ ಚಮಚ, ಸ್ಪ್ರಿಂಗ್ ಆನಿಯನ್ 1 ಬಟ್ಟಲು, ಮೈದಾ 1.5 ಟೀ ಚಮಚ, ಬೆಳ್ಳುಳ್ಳಿ 1 ಟೀ ಚಮಚ, ಹೆಚ್ಚಿದ ಶುಂಠಿ 1 ಟೀ ಚಮಚ, ಎಣ್ಣೆ ಕರಿಯಲು, ಅಚ್ಕಾರದ ಪುಡಿ 1 ಟೀ ಚಮಚ, ದಪ್ಪಮೆಣಸಿನಕಾಯಿ 1 ಬಟ್ಟಲು, ಬ್ರೌನ್ ರೈಸ್ ಅನ್ನ 1 ಬಟ್ಟಲು, ಮೊಳಕೆ ಕಟ್ಟಿದ ಹೆಸರು ಕಾಳು 1 ಬಟ್ಟಲು, ಕೊತ್ತಂಬರಿ ಸೊಪ್ಪು ಅರ್ಧ ಬಟ್ಟಲು. ಮಾಡುವ ವಿಧಾನ: ಬೌಲ್ಗೆ ಹೆಚ್ಚಿದ ಕ್ಯಾರೆಟ್, ಬೀನ್ಸ್,
ಕ್ಯಾಬೇಜ್, ಮೊಳಕೆ ಕಟ್ಟಿದ ಹೆಸರು ಕಾಳು, ಹಸಿಮೆಣಸಿನಕಾಯಿ, ವಿನೆಗರ್, ರೆಡ್ ಚಿಲ್ಲಿ ಸಾಸ್, ಸೋಯಾ ಸಾಸ್, ಟೊಮೆಟೊ ಸಾಸ್, ಕಾರ್ನ್ಫ್ಲೋರ್, ಮೈದಾ, ಸ್ಪ್ರಿಂಗ್ ಅನಿಯನ್, ಬೆಳ್ಳುಳ್ಳಿ, ಶುಂಠಿ ಹಾಕಿ ಕಲಸಿ ನಂತರ ಆ ಹಿಟ್ಟಿನಿಂದ ಮಂಚೂರಿ ಉಂಡೆ ಕಟ್ಟಿಕೊಂಡು ಕಾದ ಎಣ್ಣೆಯಲ್ಲಿ ಕರಿದುಕೊಳ್ಳಿ. ಬಾಣಲೆಗೆ ಎಣ್ಣೆ, ಹೆಚ್ಚಿದ ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ, ಕ್ಯಾಬೇಜ್, ಕ್ಯಾರೆಟ್, ಬೀನ್ಸ್ ಹಾಕಿ ಅದು ಫ್ರೈ ಆದ ಬಳಿಕ ಸೋಯಾ ಸಾಸ್, ಅಚ್ಚ ಖಾರದ ಪುಡಿ, ಕ್ಯಾಪ್ಸಿಕಮ್, ಸ್ಪ್ರಿಂಗ್ ಅನಿಯನ್, ತಯಾರಿಸಿಕೊಂಡಿರುವ ಅನ್ನ, ರುಚಿಗೆ ತಕ್ಕಷ್ಟು ಉಪ್ಪು, ಮಂಚೂರಿ ಉಂಡೆಗಳನ್ನು ಹಾಕಿ ಕಲಸಿ ಕೊತ್ತಂಬರಿ ಸೊಪ್ಪಿನಿಂದ ಅಲಂಕರಿಸಿದ್ರೆ ವೆಜ್ ಮಂಚೂರಿಯನ್ ಫ್ರೈಡ್ ರೈಸ್ ರೆಡಿ ಟು ಸರ್ವ್. ಸೊ ನಮ್ ಜೊತೆ ಇದ್ದಾರೆ ಇವತ್ತು ಅನು ಪ್ರಭಾಕರ್ ಮುಖರ್ಜಿ ಅಂಡ್ ಅವರಮ್ಮ. ಇವಾಗ ಅವ್ರು ನಮಗ್ ಮಾಡ್ಕೊಟ್ರೋ ವೆಜ್ ಮಂಚೂರಿಯನ್ ಫ್ರೈಡ್ ರೈಸ್ ನ ಟೇಸ್ಟ್ ಮಾಡೋಣ. Shall I? Oh, Nabashla? yes. Please do the honors. Looks yummy, Chaitra. Looks really Enjoy yummy. ಮಾಡಿ. Oh. ವಾವ್ ಆಂಟಿ, ಸಕ್ಕತ್ತಾಗಿದೆ. ತುಂಬಾ ಚೆನ್ನಾಗಿದೆ. ಚೈತ್ರಾಗ ಆಗ್ಲೇ ಹೇಳ್ದಂಗೆ ಖಾರ ಮಾಡಿದ್ಯಾ? ಐ ಲೈಕ್ ಖಾರ, ನಿಮ್ಗೆ ಓಕೆನಾ? ಯು ಲೈಕ್ ಇಟ್? ಮಕ್ಕಳಿಗೆ ನೀವು ಮನೇಲಿ ಮಾಡ್ಬೇಕಾದ್ರೆ ಅದು ಆಲೂದು ಮಿಕ್ಸ್ ಮಾಡಿ ಮಾಡಿ. ಅವಾಗ ಇದ್ರ ಮೇಲೆ ಮಕ್ಕಳಿಗೆ ಅದನ್ನ ಸ್ವಲ್ಪ ಟೇಸ್ಟ್ ಕೊಡುತ್ತೆ ಅಲ್ವಾ? ಸೊ ಆಂಟಿ, ನೀವ್ ಎಷ್ಟೇ ಬೇಡ ಅಂತ ಹೇಳಿದ್ರು ಕೊನೆಗೆ ಇವ್ರಿಗೆ ಆಕ್ಟ್ ಮಾಡಕ್ಕೆ ಇನ್ನೂ ಆಫರ್ಸ್ ಬರ್ತಾನೆ ಇತ್ತು, ಅವ್ರು ಮಾಡ್ಲೇಬೇಕಾಯ್ತು. ಸೊ ಅವಾಗ ನಿಮ್ದು ಅಂಕಲ್ದು ರಿಯಾಕ್ಷನ್ ಹೇಗಿತ್ತು? ಏನ್ ಅನ್ಸ್ತು ನಿಮ್ಗೆ? ಏನಿಲ್ಲ, ನನ್ಗೆ ಅದೇ ಅನ್ಸಿತ್ತು ಫಸ್ಟ್ ಬೇಡ. ಅವಳಿಗೆ ಒಂದ್ ಮಾತು ಕೇಳಿದೆ, ಡಾಕ್ಟರ್ ರಾಜ್ಕುಮಾರ್ ಅವ್ರ ಪ್ರೊಡಕ್ಷನ್ ಇಂದ ಕೇಳಿದ್ರು ಫೋಟೋಸ್ ಇದು ಕೇಳಿದಾಗ, ಸಿ ಇಫ್ ಯು ಆರ್ ಸೀರಿಯಸ್ ಅಬೌಟ್ ದಿಸ್ ಪ್ರೊಫೆಷನ್ ವಿಚ್ ನೀಡ್ಸ್ ಡೆಡಿಕೇಶನ್ ಬೇಕು, ತುಂಬಾ ಸಿನ್ಸಿಯಾರಿಟಿ ಬೇಕು, ಹಾರ್ಡ್ ವರ್ಕ್ ಬೇಕು, ಅದ್ ಮೂರಕ್ಕೂ ನೀನ್ ತಯಾರಾಗಿದ್ರೆ ಮಾತ್ರ ನೀನು ಸೆಲೆಕ್ಟ್ ಮಾಡ್ಕೊ. ನಮ್ಮ ಅಕ್ಕ ತುಂಬಾ ಇನ್ಫ್ಲುಯೆನ್ಸ್ ಮಾಡಿದ್ಲು, ಇಲ್ಲ ಅವಳು ಮಾಡ್ಲಿ. ನೀತು ನಿವೇದಿತಾ ಅರ್ಜುನ್ ಇದ್ದಾಳಲ್ಲ, ಅವಳು ಆಶಾರಾಣಿ ಅಂತ ಫಸ್ಟ್ ಸೆಕೆಂಡ್ ಫಿಲ್ಮ್ ಅಲ್ಲಿ ಶಿವರಾಜ್ ಕುಮಾರ್ ಜೊತೆ ಮಾಡಿದ್ದು. ಇವಳಿಗೆ ಆಫರ್ ಬಂದಿದ್ದು 52ನೇ ಪಿಕ್ಚರ್. ಸೊ 50 ಫಿಲ್ಮ್ಸ್. ರಥಸಪ್ತಮಿಲಿ ಅಕ್ಕ ಸೇಮ್ ಪ್ರೊಡಕ್ಷನ್, ಶಿವಣ್ಣ ಹೀರೋ, ಡೈರೆಕ್ಟರ್ ಸೇಮ್ ರಾಜಶೇಖರ್ ಅವರು, ಅಪ್ಪಾಜಿ ಅವ್ರ ಪ್ರೊಡಕ್ಷನ್, ಸೇಮ್ ಥಿಂಗ್. ಶಿ ವಾಸ್ ಇಂಟ್ರೊಡ್ಯೂಸ್ ರಥಸಪ್ತಮಿಲಿ. ನಮ್ಮ ನನ್ ದೊಡ್ಡಮ್ಮನ್ ಮಗಳು ಅವಳು. ಸೊ ಇವಳಿಗೂ ಅದೇ ಬಂದಿದ್ರಿಂದ ಸೊ 10 ವರ್ಷ ಆದ್ಮೇಲೆ ಕರೆಕ್ಟ್ ಆಗಿ ಅದೇ ಪ್ರೊಡಕ್ಷನ್, ಅದೇ ಹೀರೋ, ಅದೇ ಡೈರೆಕ್ಟರ್, ಅದೇ ಕಂಪನಿಯಿಂದ ನನ್ಗೆ ಹೃದಯ ಆಫರ್ ಬಂತು. ಸೊ ಆಕ್ಚುಲಿ ಅಪ್ಪ ಅಮ್ಮ ದೇವರ್ ಲೈಕ್ ಓಕೆ ನೋಡು ಏನ್ ಮಾಡ್ತೀಯಾ ಅಂತ ಒಂದ್ ಸ್ವಲ್ಪ ಅನ್ಡಿಸೈಡೆಡ್ ಆಗಿದ್ವಿ. ಅವಾಗ ನಮ್ ದೊಡ್ಡಮ್ಮ ಅವತ್ ಮನೇಲಿದ್ರು ಫಾಮಿಲಿ. ಸೊ ಅವ್ರು ಹೇಳಿದ್ರು, ಅಲ್ಲ ನೀತು ಇಂಟ್ರೊಡ್ಯೂಸ್ ಮಾಡಿದ್ರಲ್ಲ, ಇವಾಗ ಅನೂಪ್ ಬಂದಿದೆ, ಪರವಾಗಿಲ್ಲ ಮಾಡ್ಲಿ ಬಿಡು ಅಂತ. ಸೊ ಅಮ್ಮ ಅಪ್ಪ ಇಬ್ರು ಹೇಳಿದ್ರು, ಒಂದ್ ಮೂವಿ ಮಾಡು, ಯು ಸಿ ಸಮ್ಮರ್ ಹಾಲಿಡೇಸ್ ಇತ್ತು ಅವಾಗ. ಸೊ ಸೆಡ್ ಸರಿ ಮಾಡ್ತೀನಿ ಅಂದೆ. ಓಕೆ ಇಷ್ಟ ಆದ್ರೆ ಮಾಡು ಅಂದ್ರು. ಆ ಮೂವಿ ಮುಗಿಯೋ ಅಷ್ಟರಲ್ಲಿ ಐ ಡಿಸೈಡೆಡ್. ಮೂವಿ ಮುಗಿದು ಶೂಟಿಂಗ್ ಎಲ್ಲ ಮುಗಿಯೋ ಅಷ್ಟರಲ್ಲಿ ಐ ಕೇಮ್ ಅಂಡ್ ಟೋಲ್ಡ್ ಹರ್, ಸರ್ ಅಮ್ಮ ನಂಗೆ ತುಂಬಾ ಇಷ್ಟ ಆಯ್ತು, ಮುಂದಕ್ಕೆ ಸಿನಿಮಾ ಬಂದ್ರೆ ನಾನ್ ಮಾಡ್ತೀನಿ ಅಂತ. ಶಿ ಸೆಡ್, ಓ ಹೌದಾ, ಓಕೆ ಬಟ್ ಓದ್ ಮುಗಿಸ್ಬೇಕು ಅಂತಂದ್ರು. ಅನ್ಫಾರ್ಚುನೇಟ್ಲಿ ಅವಾಗ ಕಂಪ್ಲೀಟ್ ಮಾಡಕ್ ಆಗ್ಲಿಲ್ಲ. ಓಕೆ ಆಂಟಿ, ಕೈ ತೊಳ್ಕೊಳ್ಳೋಣ. ಓಕೆ ಆಂಟಿ, ಈಗ ಗೊತ್ತಾಯ್ತು ವೈ ವೆಜ್ ಮಂಚೂರಿಯನ್ ಫ್ರೈಡ್ ರೈಸ್ ಇಸ್ ಸಚ್ ಅ ಬಿಗ್ ಹಿಟ್ ನಿಮ್ಮ ಮೊಮ್ಮಗನ ಸ್ಕೂಲಲ್ಲಿ ಅಂತ. ಥ್ಯಾಂಕ್ ಯು ಸೋ ಮಚ್ ನಮ್ಗೆ ಇದನ್ನ ಮಾಡೋದು ಹೇಳ್ಕೊಟ್ಟಿದ್ದಕ್ಕೆ, ನೀವು ಬಂದಿದ್ದಕ್ಕೆ, ನೀವು ಟ್ರೈ ಮಾಡ್ಕೊಂಡು ಬಂದು ನಮ್ಗೆಲ್ಲ ತೋರ್ಸ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ಸ್ ಅಮ್ಮ ಬಂದಿದ್ದಕ್ಕೆ. ಸೊ ಅಮ್ಮನ್ ಕಳ್ಸ್ಕೊಳ್ಳೋಣ. ಥ್ಯಾಂಕ್ ಯು ಆಂಟಿ. ಬಾಯ್. ಇಲ್ಲಿ ಹಗ್ 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 ಹಗ್. See you aunty. ಬಾಯ್ ಮಾ. ಬಾಯ್. ಸೊ ವೀಕ್ಷಕರೇ, ನಾಳಿನ ಎಪಿಸೋಡ್ ಅಲ್ಲಿ ಯಾರು ಬರ್ತಾರೆ? ಅನೂಪ್ ಪ್ರಭಾಕರ್ ಅವರ 30 ವರ್ಷದ ಚೈಲ್ಡ್ಹುಡ್ ಫ್ರೆಂಡ್. ಸೊ ಇವರಿಬ್ರು ತರ್ಲೆಗಳಿಗೆ ಏನೇನ್ ಮಾಡಿದ್ದಾರೆ, ಥಿಯೇಟರ್ ಅಲ್ಲಿ ಹೋಗಿ ಒಂದ್ ಸಣ್ಣ ಮಗು ಹತ್ರ ಬೈಸ್ಕೊಂಡ್ ಬಂದಿದ್ದಾರೆ, ಆಮೇಲೆ ಟ್ರೈನ್ ಅಲ್ಲಿ ಹೋಗ್ತಾರೆ, ಬೇಕಾದ್ರೆ ಯಾರೋ ಇವ್ರಿಬ್ರನ್ನು ನೋಡ್ಬಿಟ್ಟು ತಲೆ ಕೆಟ್ಟಿರೋರು ಅನ್ಕೊಂಡಿರ್ಬೋದು. ಆ ತರ ಎಲ್ಲ ಇನ್ಸಿಡೆಂಟ್ಸ್ ಇದೆ. ಇನ್ನ ಎಷ್ಟೊಂದು ಇನ್ಸಿಡೆಂಟ್ಸ್ ಹೀಗೆ ಇವರಿಬ್ರದ್ದು ಚೈಲ್ಡ್ಹುಡ್ ಇಂದ ಏನೇನ್ ಮಾಡಿದ್ದಾರೆ ಅಂತ ತಿಳ್ಕೊಳ್ಳೋಣ. ನಾನು ನಿಮ್ಮ ಮನೆ ಮಗಳು ಚೈತ್ರ. ವೀಕ್ಷಕರೇ, ಚೈತ್ರ ಹೇಳಿದ್ರು ನಾಳೆ ಎಪಿಸೋಡ್ ಅಲ್ಲಿ ಮತ್ತೆ ಭೇಟಿ ಮಾಡೋಣ. ನನ್ನ ಬೆಸ್ಟ್ ಫ್ರೆಂಡ್ ಸ್ಮಿತಾ ಬರ್ತಿದ್ದಾರೆ ನಿಮ್ಮೆಲ್ಲರ ಜೊತೆ ಮಾತಾಡೋಕೆ, ಚೈತ್ರನ್ ಮಾತಾಡ್ಸೋಕೆ. ಸೊ ವಿಲ್ ಮೀಟ್ ಟುಮಾರೋ. ಬಾಯ್, ಗುಡ್ ಡೇ. See you.